ನಮಸ್ಕಾರ ವೀಕ್ಷಕರೇ, ಕನ್ನಡ ಟೆಕ್ ಪಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಿಯಲ್ಮಿ, ಓಪೋ ಮತ್ತು ಒನ್ ಪ್ಲಸ್ ಬಳಕೆದಾರರಿಗೆ ಸಂಬಂಧಪಟ್ಟ 3 ಅಪ್ಡೇಟ್ಗಳು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದನೇದಾಗಿ ಒನ್ ಪ್ಲಸ್ ದೊಡ್ಡ ಬದಲಾವಣೆ. ಒನ್ ಪ್ಲಸ್ ತನ್ನ ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಯಲ್ಲಿ ಹೊಸ ಫೋನ್ ಬಿಡುಗಡೆ ಮಾಡುವುದನ್ನು ನಿಲ್ಲಿಸಿದೆ. ಅಧಿಕೃತವಾಗಿ ಕಂಪನಿ ಘೋಷಣೆ ಮಾಡಿದೆ. ಆದರೆ ಭಾರತದಲ್ಲಿ ಒನ್ ಪ್ಲಸ್ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ಈಗಿನ ಗ್ರಾಹಕರು ಸಾಫ್ಟ್ವೇರ್ ಅಪ್ಡೇಟ್, ವಾರಂಟಿ ಹಾಗೂ ಸರ್ವಿಸ್ ಇಂದಿನಂತೆ ದೊರೆಯಲಿದೆ. ಅದರ ಜೊತೆಯಲ್ಲಿ ಒನ್ ಪ್ಲಸ್ ಪ್ರಸಿದ್ಧ ಆಕ್ಸಿಜನ್ OS ಅನ್ನು ಹಂತವಾಗಿ ಓಪೋವಿಗೆ ಕನೆಕ್ಟ್ ಮಾಡಿ ಕೂಲರ್ OSಗೆ ವರ್ಗಾಯಿಸಲಾಗುತ್ತಿದೆ. ಆಂಡ್ರಾಯ್ಡ್ 17 ಅರ್ಹ ಫೋನ್ಗಳಿಂದ ಕೂಲರ್ OS 17 ಲಭ್ಯವಾಗಲಿದೆ. ಎರಡನೇದಾಗಿ ರಿಯಲ್ಮಿ ಕೂಡ ತನ್ನ ರಿಯಲ್ಮಿ UI ಅನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಕೂಲರ್ OS ಬಳಸಲಿದೆ ಎಂದು ಕಂಪನಿ ಘೋಷಿಸಿದೆ. ಕಂಪನಿಯ ಪ್ರಕಾರ ಇದರಿಂದ ಸಾಫ್ಟ್ವೇರ್ ಅಪ್ಡೇಟ್ಗಳು ವೇಗವಾಗಿ ಬರಲಿದ್ದು ಉತ್ತಮ ಸ್ಥಿರತೆ ಹಾಗೂ ಅನುಭವ ಸಿಗಲಿದೆ. ಭಾರತದಲ್ಲಿ ರಿಯಲ್ಮಿ ಕಾರ್ಯಾಚರಣೆಯಲ್ಲಿ ಯಾವುದೇ ಬದಲಾವಣೆಯಿಲ್ಲ ಎಂದು ಕಂಪನಿ ತಿಳಿಸಿದೆ. ಇನ್ನೊಂದು ಪ್ರಮುಖ ಮಾಹಿತಿ ಎಂದರೆ ರಿಯಲ್ಮಿ ಚೀನಾದಲ್ಲಿ ಹೊಸ ಉತ್ಪಾದನೆ ಅಭಿವೃದ್ಧಿಯನ್ನು ಕಡಿಮೆ ಮಾಡಿ ಜಾಗತಿಕ ಮಾರುಕಟ್ಟೆಯ ಮೇಲೆ ಹೆಚ್ಚು ಗಮನ ಹರಿಸುವ ಯೋಜನೆ ಹೊಂದಿದೆ. ಮೂರನೇದಾಗಿ ಓಪೋ ತನ್ನ ಬ್ರ್ಯಾಂಡ್ಗಳನ್ನು ಮರು ಸಂಘಟಿಸುತ್ತಿದೆ. ಒನ್ ಪ್ಲಸ್ ಹಾಗೂ ರಿಯಲ್ಮಿ ಮತ್ತು ಓಪೋ ನಡುವಿನ ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನ ನಡೆಯುತ್ತಿದೆ. ಇದರ ಉದ್ದೇಶ ಒಂದೇ. ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಒಂದೇ ಆಗಿರುವುದರಿಂದ ಉತ್ತಮವಾದ ಅಪ್ಡೇಟ್, ಕಡಿಮೆ ಬಗ್ ಮತ್ತು ವೇಗವಾಗಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಎಲ್ಲ ಕಂಪನಿಗಳು ಹೇಳಿದೆ. ಕಂಪನಿಗಳು ಭಾರತದಲ್ಲಿ ಸೇವೆ ಮತ್ತು ಅಪ್ಡೇಟ್ಗಳು ಮುಂದುವರಿಯುತ್ತದೆ ಎಂದು ಕಂಪನಿ ಸ್ಪಷ್ಟಪಡಿಸಿವೆ. ಕೊನೆಯ ಮಾತು, ಈ ಬದಲಾವಣೆಗಳನ್ನು ನಿಮ್ಮ ಅಭಿಪ್ರಾಯದಲ್ಲಿ ಒಳ್ಳೆಯದಾ ಕೆಟ್ಟದಾ? ನೀವು ಈಗ ಯಾವ ಬ್ರ್ಯಾಂಡ್ ಮೊಬೈಲ್ ಬಳಸುತ್ತಿದ್ದೀರಾ? ರಿಯಲ್ಮಿ, ಓಪೋ ಅಥವಾ ಒನ್ ಪ್ಲಸ್? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ಕನ್ನಡ ಟೆಕ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.